ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಮರಣೋತ್ತರ ಪರೀಕ್ಷೆ. ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ. ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಮರಣೋತ್ತರ ಪರೀಕ್ಷೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಮಗನ ಸಾವಿನ ವಿಚಾರ ತಿಳಿದು ತಾಯಿ ಗೋಳಾಟವನ್ನು ನಡೆಸಿದ್ದಾರೆ. ಬಳ್ಳಾರಿಯ ವಿಮ್ಸ್ ಶವಾಗಾರದ ಬಳಿ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ಮಗ ಶಾಸಕ ಭರತ್ ರೆಡ್ಡಿ ಹಿಂದೆ ಓಡಾಡ್ತಿದ್ದ. ಬಳ್ಳಾರಿಯ ವಿಮ್ಸ್ ಶವಾಗಾರದ ಬಳಿ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ನಾವು ನಮ್ಮ ಮಗ ನಮ್ಮ ಪಾಡಿಗೆ ಇದ್ವಿ. ಮನೆಯವರು ಬಿಜೆಪಿಯಲ್ಲಿದ್ರು, ಮಗ ಕಾಂಗ್ರೆಸ್ನಲ್ಲಿದ್ದ. ಆಕ್ಸಿಡೆಂಟ್ ಅಂತ ಅಂದ್ರು, ಇಲ್ಲಿ ನೋಡಿದ್ರೆ ಹಿಂಗಾಗಿದೆ. ತಾಯಿ ತನ್ನ ಗೋಳಾಟವನ್ನ ನಡೆಸಿದ್ದಾರೆ. ಮಗನ ಸಾವನ್ನ ಕಣ್ಣು ಮುಂದೆಯೇ ಕಂಡು ತಾಯಿಯ ಗೋಳಾಟ ಇದು. ನನ್ನ ಮಗ ಭರತ್ ರೆಡ್ಡಿ ಜೊತೆನೇ ಇರ್ತಾ ಇದ್ರು, ಅವರ ಹಿಂಬಾಲಕನಾಗಿನೇ ಇರ್ತಾ ಇದ್ದ. ನನ್ನ ಒಂದು ಪತಿ ಬಿಜೆಪಿಯಲ್ಲಿದ್ದರೆ, ಮಗ ಕಾಂಗ್ರೆಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಹೀಗಾಗಿ ಅಲ್ಲಿ ಆಕ್ಸಿಡೆಂಟ್ ಅಂತ ನನಗೆ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇದು ಆಗಿದ್ದೇ ಬೇರೆ, ನಡೆದಿದ್ದೇ ಬೇರೆ. ಈಗಾಗಲೇ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಕೂಡ ಮುಗಿದಿದೆ. ಹೀಗಾಗಿ ಒಂದು ಮಗನ ಈ ರೀತಿಯ ಸಾವನ್ನ ಕಂಡು ತಾಯಿ ಗೋಳಾಟವನ್ನ ನಡೆಸಿದ್ದಾರೆ. ನಾವು ಆಗ್ಲೇಬೇಕು ಅವ್ರಿಗೆ. ಅವ್ರ ಗೌರ್ಮೆಂಟ್ ಅವರು ಅವ್ರಿಗೆ ಶಿಕ್ಷೆ ಮಾಡಲೇಬೇಕು. ಮತ್ತೆ ಮಕ್ಕಳಾದ್ಮೇಲೆ ದುಡ್ದಂಗೆ ಇರ್ತಾರೆ. ಏನಪ್ಪ ನೀವು ಕೇಳದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ, ಇಷ್ಟು ಹೇಳ್ತೀನಿ ತಂದು ಕೊಡ್ತೀನಿ ತಂದು ಕೊಡ್ದೆ, ನಾನು ಮಾತಾಡಲ್ಲ ಸಾಕು ಬಿಡು. ಮತ್ತೆ ಮಕ್ಕಳಾದ್ಮೇಲೆ ದುಡ್ದಂಗೆ ಇರ್ತಾರೆ. ಏನಪ್ಪ ನೀವು ಕೇಳದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ, ಇಷ್ಟು ಹೇಳ್ತೀನಿ ತಂದು ಕೊಡ್ತೀನಿ ತಂದು ಕೊಡ್ದೆ, ನಾನು ಮಾತಾಡಲ್ಲ ಸಾಕು ಬಿಡು. ಮತ್ತೆ ಮಕ್ಕಳಾದ್ಮೇಲೆ ದುಡ್ದಂಗೆ ಇರ್ತಾರೆ. ಏನಪ್ಪ ನೀವು ಕೇಳದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ, ಇಷ್ಟು ಹೇಳ್ತೀನಿ ತಂದು ಕೊಡ್ತೀನಿ ತಂದು ಕೊಡ್ದೆ, ನಾನು ಮಾತಾಡಲ್ಲ ಸಾಕು ಬಿಡು. ಮತ್ತೆ ಮಕ್ಕಳಾದ್ಮೇಲೆ ದುಡ್ದಂಗೆ ಇರ್ತಾರೆ. ಏನಪ್ಪ ನೀವು ಕೇಳದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ, ಇಷ್ಟು ಹೇಳ್ತೀನಿ ತಂದು ಕೊಡ್ತೀನಿ ತಂದು ಕೊಡ್ದೆ, ನಾನು ಮಾತಾಡಲ್ಲ ಸಾಕು ಬಿಡು. ಮತ್ತೆ ಅವ್ರು ಮಾಡಿರೋರು ನಾವು ಜೈಲಿಗೆ ಹಾಕ್ಲೇಬೇಕು ಸರ್. ನಮ್ಮ ತಮ್ಮನ ಜುಡಿಯ ತಮ್ಮನ ಕಳ್ಕೊಂಡಿವಿ. ನಮ್ಗೆ ಎಷ್ಟು ನೋವು ಇರ್ಬೇಕು, ಅವ್ರಿಗೆ ಅದೇ ನೋವು ಆಗ್ಲೇಬೇಕು. ಅವ್ರಿಗೆ ಅವ್ರ ಗೌರ್ಮೆಂಟ್ ಅವರು ಅವ್ರಿಗೆ ಶಿಕ್ಷೆ ಮಾಡಲೇಬೇಕು. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ ಸುಮ್ಮನೆ ಹೋಗಿದ್ದ ಏನಾದ್ರು ಕೆಲಸ ಹೋಗಿದ್ದಾಗ ಹೀಗಾಗಿತ್ತ? ಅವ್ರ ಜೊತೆಗೆ ಹೋಗಿದ್ದ, MLA ಜೊತೆಗೆ ಸರ್. ಆ ಟೈಮಾಗ ಬುಲೆಟ್ ದಾಡಿ ಮಾಡೋಷ್ಟು ಏನೇ ಸರ್. ಯಾರು ಮಾಡಿದ್ ನಮಗೇನು ಗೊತ್ತು ಸರ್. ನಾವು ಇವಾಗ ಜಸ್ಟ್ ಬಂದೀವಿ. ನ್ಯಾಯ ಸಿಗ್ಲೇಬೇಕು ಸರ್, ಸಿಗ್ಬೇಕು. ಇವತ್ತು ನಮ್ಮ ತಮ್ಮ